ಗುರು ನೀನ್ ಕೂತಿರೋ ಭಯಕ್ಕೆ ನೈಸ್ ನೋಡಿ ವಿಡಿಯೋ ಮಾಡಕ್ಕೆ ಕಂಡ್ರೆ ಚಳಿ ಮುಂದೆ ನಾವು ಗಾಡಿ ಓಡಿಸೋರು ಗೊತ್ತು ನಮಗೆ ಕಷ್ಟ. ಗುಡ್ ಮಾರ್ನಿಂಗ್. ಎದ್ದು ಟೈಮ್ 4 ಏನು ಹೊಯ್ಕೋತಾವಳೆ ನಿಮಿಷ ಏನಂತಂದರೆ ಹೇಳು. ವೆಲ್ಕಮ್ ಟು ರಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಫ್ಯಾಪ್ 5 ಹಿಸ್ಟ್ರಿಲೇ ಇದೇ ಫಸ್ಟ್ ಟೈಮ್ 4 ಗಂಟೆಗೆ ಎದ್ದು ನಾವು ಎಲ್ಲೋ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಅದು ನಾನು ಎದ್ದಿರೋದಕ್ಕೆ ಆಗ್ತಿರ್ಲಿಲ್ಲ, ಇವಳು ಎದ್ದಿರೋದಕ್ಕೆ. ಇಲ್ಲಾಂದರೆ ನಿಜವಾಗ್ಲೂ ಹೌದು, ನಾನು ಇವಳು ಎದ್ದಿರೋದಕ್ಕೆ ನಿಜನೇ ಒಪ್ಕೊಂಡ್ಲು. ನಾನು ಮಲ್ಕೊಬೇಕಾದ್ರೆ ಇವಳು ಎದ್ದಿರಲ್ಲ, ಇವಳು ಎದ್ದೇಳಲ್ಲ ಅಂದ್ಕೊಂಡೆ ಮಲ್ಕೊಂಡಿದ್ದು, ಬಟ್ ಎದ್ಬಿಟ್ಲು. ಸೊ ಇವಾಗ ನಂದಿ ಹಿಲ್ಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾನು ಫೈನಲ್ ಡೆಸ್ಟಿನೇಷನ್ ರೀಚ್ ಆದಮೇಲೆ ಕರೆಕ್ಟಾಗಿ ನಿಮಗೆ ಹೇಳ್ತೀನಿ ನಾನು ಇಂಥ ಕಡೆ ಬಂದಿದ್ದೀನಿ ಅಂತ. ಸೊ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫೈನಲ್ ಡೆಸ್ಟಿನೇಷನ್ ಹೋದ್ಮೇಲೆ ಹೇಳ್ತೀವಿ ಹೋಗಕ್ಕೆ ಅಂತ. ಗೋಕರ್ಣ ಗೋವಾ ಹೋಗಿ ಸನ್ರೈಸ್ ನೋಡಿದ್ವಿ. ಹೋಗಿ ಒಂದ್ಸಲನೂ ನೋಡಿಲ್ಲ. ಎಲ್ಲ ನೋಡಿದ್ವಿ, ಸನ್ಸೆಟ್ ಬೀಚ್ಗೆ ಹೋಗ್ಬಿಟ್ಟು ಸನ್ರೈಸ್ ನೋಡಿ ಸೊ ಏನಂತಂದರೆ ಇವತ್ತು ಶಾಪಿಂಗ್ ಹೋಗ್ತಾ ಇದ್ದೀವಿ, ಬಟ್ಟೆ ಶಾಪಿಂಗ್. ಫಸ್ಟು ಅಲ್ಲಿಂದ ಹೋಗಿ ಬರ್ತೀವಿ. ಇಲ್ಲಿ ಬಂದ ಮೇಲೆ ನೆಕ್ಸ್ಟ್ ಪ್ಲ್ಯಾನ್ ಏನಂತ ಹೇಳ್ತೀವಿ. ಸೊ ಬನ್ನಿ ಹೋಗೋಣ ಎಲ್ಲರೂ. ನಮ್ಮ ನಿಶಾನ್ ತೋರಿಸ್ತೀನಿ ತಡೀರಿ. ಎಸ್ ಸಖತ್ತಾಗಿ ಪ್ಯಾಕಾಗಿ ಕೂತಿದ್ಲು. ಚಳಿ ಗಾಡಿ ಓಡ್ಸಕ್ ರಾಂಗ್ ರೂಟಲ್ಲಿ ಬಂದಿದ್ಲು. ಹಿಂದೆ ಕುತ್ಕೊಂಡ್ರೆ ಚಳಿ, ಮುಂದೆ ನಾವು ಗಾಡಿ ಓಡಿಸೋರು ಗೊತ್ತು ನಮಗೆ ಕಷ್ಟ. ನೈಸ್ ಸಖತ್. ಸೇಮ್ ಅನ್ಸುತ್ತೆ ಅಲ್ವಾ? ಅಲ್ಲೊಬ್ರು ಬೆಂಕಿ ಒಳಗೆ ಕೈ ಹಾಕ್ತಾಳೆ. ಮುಖ ಬೇರೆ ತೋರ್ಸಂಗಿಲ್ಲ. ಚೆನ್ನಾಗಿದೆ ನನ್ನ ಪರಿಸ್ಥಿತಿ. ಹೆಂಗಿದೆ ಗುರು ಚಳಿ? ಸಕ್ಕತ್ತಾಗಿದೆಯಾ? ರಶ್ ಇರಲ್ಲ, ಜನ ಇರಲ್ಲ ಅಂದ್ಕೊಂಡು ಬಂದ್ವಿ, ಬಟ್ ಎಷ್ಟು ಜನ ಇದ್ದಾರೆ ಅಂದರೆ ಬಟ್ ಸ್ಟಿಲ್ ತುಂಬ ಜನ ಇದ್ದಾರೆ. ಆ್ಯಂಡ್ ಇಟ್ಸ್ ಮೈ ಫಸ್ಟ್ ಟೈಮ್. ನಾನು ಒಂದ್ಸತಿ ಬಂದಿದ್ದೆ, ಬಟ್ ವಾಪಸ್ ಹೋಗಿದ್ದೆ ಅರ್ಧ ದಾರಿಗೇ. ಬನ್ನಿ ಮೇಲೋಗಿ ನೋಡೋಣ ಹೆಂಗಿದೆ ವೈಬ್ ಅಂತ. ಬರ್ತಾನೆ ಚೆನ್ನಾಗಿದೆ. ಬಂದು ಅಡ್ಡಡ್ಡ ಓಡಾಡಿದ್ರೆ ಮಗಳೇ ನಾನು ಹಂಗೆ ಹಾಕ್ತೀನಿ, ಎಡಿಟ್ ಅಂತೂ ಮಾಡಲ್ಲ. ಏನಂತ ಅಂದರೆ ಟಿಕೆಟ್ ಮಾಡಿದ್ದಾರೆ 20 ರೂಪೀಸ್ ಒಬ್ಬರಿಗೆ, ಆ್ಯಂಡ್ ಗಾಡಿ 60 ರೂಪೀಸು. ನಾವು ಕ್ಯಾಶ್ ತಂದಿರಲಿಲ್ಲ, ಸ್ವಲ್ಪ ಪೆಂಡಿಂಗ್ ಇತ್ತು. ನೆಟ್ವರ್ಕ್ ಅಂತೂ ಒಂಚೂರು ಸಿಗ್ತಾ ಇರಲಿಲ್ಲ. ನಾವು ಇರೋದನ್ನ ಅಲ್ಲಿ ಪರದಾಡ್ತಾ ಇರೋದನ್ನ ನೋಡಿಬಿಟ್ಟು ಪಾಪ ಅವರೇ ಮೇಲೆ ನೆಟ್ವರ್ಕ್ ಸಿಗುತ್ತೆ ಅಂತ ನಮಗೆ ಕ್ಯಾಶ್ ಕೊಟ್ಟರು. ಅಮ್ಮ ಇನ್ನೊಂದು ಸ್ವಲ್ಪ ಕ್ಯಾಶ್ ಇತ್ತು, ನಾವು ಕೊಟ್ಟು ಟಿಕೆಟ್ ತೊಗೊಂಡು ಇವಾಗ ನೆಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಇನ್ನೂ ಪೇಮೆಂಟ್ ಆಗಿರಲಿಲ್ಲ ಅಂತ ನಿಂತಿದ್ವಿ. ಅಷ್ಟೊತ್ತಿಗೆ ಇಲ್ಲಿ ಸನ್ರೈಸ್ ಆಗೇ ಬಂದಿದ್ದೆ, ಅದಕ್ಕೆ ಏನು ಸಿಗಲೇ ಇಲ್ಲ. ಈಗ ನೋಡ್ಕೊಂಡು ಹೋಗ್ತೀವಿ. ನೋಡಿ ಸನ್ರೈಸ್ ಅಂತೂ ಆಗೋದು, ಸನ್ಸೆಟ್ ಅಂತಲೇ ಬಂದಿದೆ ಬಾಯಿಗೆ. ಸನ್ರೈಸ್ ಟಿ ವಿ ಬಂದು ಸಾಕಾಗಿದೆ. ನೈಸ್ ನೋಡಿ ವಿಡಿಯೋ ಮಾಡೋಕ್ಕೆ ಕೇಳಿಸಲ್ಲ. ಫೋಟೋಶೂಟ್ ನಡೀತಿದೆ. ಫೋಟೋ ಸ್ವಲ್ಪ ಸಾಕಾಗಿ ಬಂದಿದೆ, ಪೋಸ್ಟ್ ಮಾಡ್ತೀನಿ ಒಂದು ಸಂಜೆನೆ. ನಾನು ಕಂಡಿದ್ದು ವಿಡಿಯೋನ ಎಡಿಟ್ ಮಾಡಿ ಬೇಗ ಹಾಕಕ್ಕೆ ಟ್ರೈ ಮಾಡ್ತೀನಿ ನಾನು, ಅಲ್ವಾ? ಹೇರ್ ಓಪನ್ ಬಿಟ್ಟು ಹೆಂಗಾಗಿದೆ ಅಂದರೆ ನನ್ನ ಹೇರ್ ಪರಿಸ್ಥಿತಿ ಕೇಳೋಕ್ಕಾಗಲ್ಲ, ಹಾಗಾಗಿದೆ. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ಪೊಲೀಸ್ ಸ್ಟೇಷನ್ ನೋಡಿ. ಪೊಲೀಸ್ ಸ್ಟೇಷನ್ ಕಾಯೋಕ್ಕೆ ಯಾರು ಒಬ್ಬರು ನಿಡಬೇಕು ಅನಿಸುತ್ತೆ, ಬಿಕಾಸ್ ಫುಲ್ ಹಾಳಾಗೋಗಿದೆ. ಅದು ಯಾಕೆ ಇಲ್ಲಿದೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಈಗಂತೂ. ಒಬ್ಬರು ಇಲ್ಲ ಇಲ್ಲಿ ಮೇಲ್ಗಡೆ ಯಾರು ಸೆಕ್ಯೂರಿಟಿ ಅಂತ ಏನೋ
ಅಲ್ಲಿ ಟಿಕೆಟ್ ತೊಗೊಳ್ಳೋ ಅಷ್ಟೇ. ಅದು ಬಿಟ್ಟರೆ ಇಲ್ಲಿ ಇನ್ನೇನು ಕಾಣಿಸ್ತಾ ಇಲ್ಲ ಯಾರು. ಸೊ ಹೋಗ್ತಾ ಇದ್ದೀವಿ. ಸಖತ್ತಾಗಿ ಫೋಟೋ ಎಲ್ಲ ತೊಗೊಂಡಿದ್ದೀವಿ. ವಿಡಿಯೋನು ಓಕೆ. ಸೊ ಕೆಳಗಡೆ ಹೋಗ್ತೀವಿ. ಅರ್ಧ ತಿಂಡಿನೇ ತಿಂದಾಯಿತು. ಈಗ ವ್ಲಾಗ್ ಮಾಡಲ್ವಾ ಅಂತ ನೆನೆಸ್ಬಿಟ್ಟು ಫುಲ್ಲು ಚೆನ್ನಾಗಿರುತ್ತೆ ಅಂತ ಬಂದ್ವಿ. ಜೋರ ಮತ್ತೆ ಹುಳಿ ಇದೆ, ಎಲ್ಲ ಹುಳಿ ಆಗ್ಬಿಟ್ಟಿದೆ. ಎಷ್ಟು ಹೆಂಗಿದೆಯಾ ಹುಳಿ ಅದೂ ನೀರು ಕೊಡಿ. ಸೊ ಬರ್ತಾ ದಾರಿಯಲ್ಲಿ ಹಾರ್ಸ್ ರೈಡಿಂಗ್ ನೋಡಿದ್ವಿ. ಸೊ 250 ಏನೋ ಹೇಳಿದ್ರು. ಫುಲ್ಲು ಎಲ್ಲ ಡಿಸ್ಕೌಂಟ್ ಮಾಡಿಸ್ಕೊಳ್ತಾ ಇದ್ದೀವಿ. 3 ರೌಂಡ್ ಇರುತ್ತೆ. ಹಿಂಗೇನೆ 3 ರೌಂಡು ಇಷ್ಟೇ. ಯಾರೋ ಇದ್ದರು, ಅವ್ರು ಹೋದರು. ಇವಾಗ ನಾವು ಬಂದ್ವಿ. ಇನ್ನೊಬ್ರು ಯಾರೋ ಇದ್ದಾರೆ. ಇದಾದಮೇಲೆ ನಾವೇ. ಸೊ 3 ರೌಂಡ್ಸ್ ಅದೇ. ಫುಲ್ಲು ಸ್ಪೀಡು, ಮೀಡಿಯಮ್, ಸ್ಲೋ ಎಲ್ಲ ಅದೇ ಅಂತೆ. ಫುಲ್ ಟ್ರೈನ್ಡ್ ಅಂತೆ. ಅವ್ರೇನು ಜೊತೆಲಿ ಬರಲ್ವಂತೆ. ನಾವೇ ಒಂದು 3 ರೌಂಡ್ಸು ಹೋಗಿ ಬರೋದಂತೆ. ಸೊ ತೋರಿಸ್ತೀನಿ ನಮ್ಮ ಹಾರ್ಸ್ ರೈಡಿಂಗ್ ಹೆಂಗಿರುತ್ತೆ ಅಂತ. ಮಾತಾಡಬೇಡಿ ಅಕ್ಕಗೆ ಎಟ್ಟಿಸ್ಕಲ್ಲ. ನೋಡು ಝೂಮ್ ಆಗು ಕಾಲ. ಏಯ್ ನಾನು ನೆಟ್ಟಿಗೆ ಮಾಡಬೇಕು. ಅದು ನಿಂದು ಇನ್ನೊಂದು ಫೋನಲ್ಲಿ ಇಟ್ಕೊಂಡ್ಮಾಡು. ನಾನು ಅಲ್ಲಿ ಫೋನ್ ತಗೊಂಡು ಹಿಂಗೆ ಮಾಡ್ಕೊಯ್ತೀನಿ. ನಾನು ಫೋನ್ ತಗೊಂಡು ಹೋಗಲ್ಲ. ಕಷ್ಟ ಆಗುತ್ತಾನೆ. ಹೆಂಗಿತ್ತು ಫೋಟೋ ತಗೊಳ್ಳ. ಕಾಣಿಸ್ತೈತಾ? ದೂರದಿಂದ ಮಾಡ್ತಿದ್ದೆ. ಗುರು ನೀನ್ ಕೂತಿರೋ ಭಯಕ್ಕೆ. ನೋಡಿ ಗೈಸ್, ಇವಾಗ 2 ಜುಟ್ಟು ಒಂದೇ ತರ ಕುಣಿತಿದೆ. ಕರೆಕ್ಟ್ ಟೈಮ್ಗೆ ಮಾಡಿದೆ. ಮಸ್ತಾಗೈತೆ. ಆದರೆ ಹೆವಿ ಕಾಲೆಲ್ಲ ನೋವು ಬಂದ್ಬಿಡುತ್ತೆ. ಒಬ್ರಿಗೆ ಎಷ್ಟು? ಒಬ್ರಿಗೆ 200 ಹೇಳಿದ್ದು. ನಾವು ಜಾಸ್ತಿ ಜನ ಇದ್ದೀವಿ ಅಂದ್ಬಿಟ್ಟು 150 ಮಾಡಿಸ್ಕೊಂಡ್ವಿ. 3 ರೌಂಡ್ ಮಾಡ್ತಾರೆ. ಈ ಗ್ರೌಂಡ್ ಫುಲ್ಲು ರೌಂಡ್ ಹೊಡಿತಾರೆ ಅಷ್ಟೇ. ಈಗ ನೆಕ್ಸ್ಟ್ ಸ್ಪರ್ಧಿ ನಮ್ಮ ಮಹೇಶ್ವರಮ್ಮ ಅವರು. ಅವ್ರದ್ದು ಫೋಟೋ ವಿಡಿಯೋ ಎಲ್ಲ ತೆಗಿಬೇಕು. ಈಗ ಅವಳು ಬಂದ್ಲು, ಇವಳದು ಫೋಟೋ ತೆಗಿಬೇಕು. ನಮ್ಮ ಮಹೇಶ್ವರಮ್ಮನವ್ರು ಹೋಗ್ತಾ ಇದ್ದಾರೆ ಇವಾಗ. ಅದು ಮತ್ತೆ ಅಂತಂದರೆ ಸ್ಪೀಡ್ ಮಾಡ್ತಾರಲ್ಲ ಆವಾಗ ಅದೊಂಥರ ಎತ್ತಾಕ್ದಂಗೆ ಆಗುತ್ತೆ ಆವಾಗ. ಬಟ್ ಅದು ಲ್ಯಾಚ್ ಇರುತ್ತಲ್ಲ, ಅದನ್ನು ಲ್ಯಾಚಲ್ಲ ಅದು ಏನೋ ಅಂತಾರೆ, ಅದನ್ನು 2 ಸಮ ಆಗಿ ಹಿಂಗೆ ಹೇಳಿದ್ರೆ ಸ್ಲೋ ಆಗುತ್ತೆ. ಈಗ ವೀಡಿಯೋ ಮಾಡಬೇಕು. ಅಲ್ಲಿಂದನೇ ಕೂಗ್ತಿದ್ದಾಳೆ. ಈಗ ವೀಡಿಯೋ ಮಾಡಬೇಕು, ಆಮೇಲೆ ಸಿಗ್ತೀನಿ. ಸೊ ಮನೆಗೆ ಬಂದು ಅಂದರೆ ಎಲ್ಲರೂ ಫ್ರೆಶ್ ಅಪ್ ಆಗೋ ತನಕ ಎಲ್ಲರೂ ಒಂದು 5-5 ನಿಮಿಷ ಮಲ್ಕೊಂಡಿದ್ವಿ ಅಷ್ಟೇ. ಈಗ ಆ್ಯಕ್ಚುಲಿ ಸ್ಯಾಂಡಿನ ಮೀಟ್ ಮಾಡಬೇಕಿತ್ತು, ಬಟ್ ಅವಳಿಗೆ ಆಫೀಸ್ ಇದೆ. ಹಾಗಾಗಿ ನಾವು ಇಲ್ಲಿಂದ ಹೋಗಿ ಅವಳು ಬಂದು ಮೀಟ್ ಮಾಡೋಕ್ಕಾಗಲ್ಲ. ಸೊ ನಾವು ಒಂದು ಸ್ವಲ್ಪ ಲೈಟಾಗಿ ಶಾಪಿಂಗ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ರೆಡಿಯಾಗಿ ಹೋಗಿ ಅಲ್ಲೊಂದು ಸ್ವಲ್ಪ ಬಟ್ಟೆ ಎಲ್ಲ ನೋಡೋದಿದೆ. ಸೊ ಅಲ್ಲಿ ಏನೇನು ಮಾಡ್ತೀವಿ, ಎಲ್ಲಿ ಏನು ಬಟ್ಟೆ ತೊಗೊಳ್ತೀವೋ ಇಲ್ವೋ ಎಲ್ಲನೂ ಆಮೇಲೆ. ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್. ಬಿಲ್ ಪೇ ಮಾಡ್ತಾ ಇದ್ದೆ. ಒಂದು ಅಕೌಂಟಲ್ಲಿ ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್ ಅಂತ ಬಂದ್ಬಿಟ್ಟು ಹೆಂಗಾಗೋಯ್ತು ಅಂತ ಅಂದರೆ ಜೀವಾಗೋಯ್ತು ಅಂದರೆ ಕೂರಿಸ್ತಿದ್ರು. ಒಬ್ರು ಪಾತ್ರೆ ತೊಳೆಯೋದು, ಒಬ್ರು ತಿಕ್ಕೋದು, ಒಬ್ರು ಒಬ್ರು ಎತ್ತಿಡೋದು. ಎಷ್ಟಾಗಿದೆ ಬ್ಲಾಗ್ ಅನ್ನೋದು ಗೊತ್ತಿಲ್ಲ. ಇಲ್ಲಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.
ಇಲ್ಲಿಗೆ ಮುಕ್ತಾಯ. ಬೆಂಗಳೂರು ಫುಲ್ ಸುಸ್ತಾಗೋಯ್ತು. ನಮಗಂತೂ ಬೆಂಗಳೂರು ಸೂಟ್ ಆಗಲ್ಲ ಅನ್ನೋದು ಗೊತ್ತಾಗೋಯ್ತು.